ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ಹೊಸತೊಡ್ಕೊ ನಮ್ಮನೆಗೆ ಹೇಗೆಲ್ಲ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಏನೇನಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ಮಟನ್ ತಂದಿದ್ದಾರೆ, ಇದು ಮಟನ್ನು. ಸೊ ನೆಕ್ಸ್ಟ್ ಬಂದು ಇದು ಚಿಕನ್ನು. ಸೊ ಏನೇನೆಲ್ಲ ವೆರೈಟಿ ಏನೇನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ಲೀಟ್ ವ್ಲಾಗಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ಇವತ್ತು ಬಂದು ಹೊಸತೊಡ್ಕು ಆಗಿರೋದ್ರಿಂದ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಅತಿ ಅದ್ಭುತವಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಹೊಸತೊಡ್ಕುನ. ಆ ಹಳ್ಳಿಯಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಸಿಟಿ ಲೈಫಲ್ಲಿ ತುಂಬ ಜನ ಮಾಡೋದೇ ಕಮ್ಮಿ ಆಗೋಗಿದೆ. ಹೊರಗಡೆ ಹೋಗ್ತಾರೆ, ತಿಂತಾರೆ, ಬರ್ತಾರೆ. ಬಟ್ ನಾವು ಮಾಡಿ ಅದನ್ನು ತಿಂದಾಗ ಅದು ಸಿಗೋ ರುಚಿನೇ ಬೇರೆ. ಅದಕ್ಕೆ ಇವತ್ತು ನಮ್ಮ ಮಮ್ಮಿಗೆ ರೆಸ್ಟ್ ಕೊಟ್ಟು ನಾನೇ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ಏನು ಮಾಡಲಿ ಅಂತ ಹೇಳಿ ಚಿಕನ್ ಕುರ್ಮಾಗೆ ಮಸಾಲೆನ ರೆಡಿ ಮಾಡಿಕೊಂಡು ಅದ್ರ ಜೊತೆಗೆ ಬಿರಿಯಾನಿ ಕೂಡ ರೆಡಿ ಮಾಡಿಕೊಂಡೆ. ಅದು ಮಾಡ್ಕೊಂಡಿದ್ದಾದಮೇಲೆ ಚಿಕನ್ನೆಲ್ಲ ಮಟನ್ನೆಲ್ಲ ಒಂದು ಸಲ ವಾಶ್ ಮಾಡಿ ಜೊತೆಯಲ್ಲಿ ಹಾಗೆ ಮಟನ್ನ ಬೇಯಿಸೋಕ್ಕಿಡೋಣ ಅಂತ ಹೇಳಿಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಬೇಯಿಸೋಕ್ಕಿಟ್ಟೆ. ಸ್ವಲ್ಪ ಅರಿಶಿನ, ಪೆಪ್ಪರ್ ಪೌಡರ್, ಉಪ್ಪು ಹಾಕಿ ಬೇಯಿಸೋಕ್ಕಿಟ್ಟರೆ ಅದು ಕೊನೆಯಲ್ಲಿ ಸೂಪ್ ಥರ ಬರುತ್ತಲ್ಲ, ಅದನ್ನು ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಬಂದುಬಿಟ್ಟು ಚಿಕನ್ ಕಬಾಬ್ಗೆ ಮೊದಲಿಗೆ ರೆಡಿ ಮಾಡ್ಕೋತಾ ಇದ್ದೆ. ಚಿಕನ್ ಕಬಾಬ್ ಅಂತೂ ಇರಲೇಬೇಕು, ಆ ಡಿಶ್ ಅಂತೂ ಕಂಪಲ್ಸರಿ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಚಿಕನ್ ಕಬಾಬ್ ಅಂತ ಇಷ್ಟ ಕಮೆಂಟ್. ಈಗ ಮಟನ್ನು ಬೇಯೋದಕ್ಕೆ ಇಟ್ಟಿರೋದ್ರಿಂದ ಅದು ವಿಸಿಲ್ ಕೂಗ್ತಾ ಇದೆ. ಮಟನ್ ಆಲ್ಮೋಸ್ಟ್ ಎಳೆ ಮಾಂಸ ಕೊಟ್ಟಿದ್ರು ಅನಿಸುತ್ತೆ, ತುಂಬ ಚೆನ್ನಾಗಿ ಬಂದೋಯ್ತು. ಆ್ಯಂಡ್ ಆದಷ್ಟು ಬೇಗನೆ ಕುಕ್ ಆಯಿತು. ಅದಕ್ಕೆ ಇವತ್ತು ನಾನೇ ಎಲ್ಲನೂ ಮಾಡ್ತಾಯಿದ್ದೀನಿ. ಟೇಸ್ಟ್ ಹೆಂಗಿರುತ್ತೆ ಏನು ಅಂತ ಮಾತ್ರ ತಿಂದು ಕೊನೆಯಲ್ಲಿ ಹೇಳ್ತಾರೆ. ನೋಡಿ ಗೈಸ್, ಮಟನ್ ಯಾವ ರೀತಿ ಬೆಂದೋಗಿದೆ ಅಂತ ಹೇಳಿ ಇದ್ರ ಸೂಪ್ನ ತೊಗೊಂಡು ಒಂದು ಗ್ಲಾಸಿಗೆ ಹಾಕಿ ಆ ಸೂಪ್ನ ತೊಗೊಂಡೋಗಿ ನಮ್ಮಮ್ಮ ಕೊಡ್ತೀನಿ. ತೊಗೊಳಮ್ಮ ಮಟನ್ ಸೂಪ್. ಥ್ಯಾಂಕ್ ಯು. ಆರಾಮಾಗಿ ಕುತ್ಕೊಂಡು ಕುಡ್ಕೊಂಡು ತಿನ್ನಲಿ. ಬಿಸಿ ಇಲ್ದಿರ ಇನ್ನು ಕೋಲ್ಡ್ ಆಗಿರುತ್ತೆ ಗೈಸ್. ನಾನು ಫ್ರಿಜ್ಜಲ್ಲಿ ಕೊಡ್ತಾ ಇದ್ದೀನ, ಕುಡಿಲಿ. ಕರೆಂಟ್ ಅಂತೂ ಕೊಡ್ಲೋ ಬೇಡ ಅಂತ ಕೊಟ್ಟಿ ಎತ್ತಿದ್ದಾನೆ. ಈಗ ಚಿಕನ್ ಕುರ್ಮಾ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಟಿದ್ದೀನಿ. ಚಿಕನ್ ಕುರ್ಮಾ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ನಾನು ರೆಡಿ ಮಾಡಿದ್ದು ಬ್ಲ್ಯಾಕ್ ಪೆಪ್ಪರ್ ಚಿಕನ್. ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಜೊತೆಯಲ್ಲಿ ಒಂದು ಸೌತೆಕಾಯಿ ಹಚ್ಚಿಟ್ಬಿಟ್ಟು ನೆಕ್ಸ್ಟು ನಾನು ಮಟನ್ ಪೆಪ್ಪರ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಟನ್ ಪೆಪ್ಪರ್ ಚಿಕನ್ನ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನು ಮಾಡೋ ಮಟನ್ ಪೆಪ್ಪರ್ ಚಿಕನ್ ಅಂದರೆ ನಮ್ಮ ಅಮ್ಮಗೆ ತುಂಬಾ ಇಷ್ಟ, ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸೊ ರೆಡಿ ಮಾಡಿದೆ. ಅದ್ರ ಜೊತೆಯಲ್ಲಿ ಒಂದು ರಸ ಕೂಡ ಇರಲಿ ಅಂತ ಅದನ್ನು ಕೂಡ ಮಾಡಿಕೊಂಡೆ. ಈಗ ಚಿಕನ್ ಬಿರಿಯಾನಿ ಮಾಡೋ ಟೈಮ್. ಸೊ ಚಿಕನ್ ಬಿರಿಯಾನಿಗೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ನಾಟಿ ಸ್ಟೈಲೇ ಯಾವತ್ತಿದ್ದು ಚೆಂದ ನೋಡಿ. ಈ ಕಡೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಈ ಕಡೆ ಚಿಕನ್ ಬಿರಿಯಾನಿ ದಮ್ ಕಟ್ಟಿಟ್ಟಿದ್ದೆ. ಇಷ್ಟೆಲ್ಲ ಅಡುಗೆ ರೆಡಿ ಮಾಡಿದ್ದೆ. ಬಟ್ ಎಲ್ಲ ಅಡುಗೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಆ್ಯಂಡ್ ಟೇಸ್ಟ್ ಅಂತೂ ತುಂಬಾ ಮನೆಯಲ್ಲೆಲ್ಲರೂ ಇಷ್ಟಪಟ್ಟರು. ಅನ್ಕೋತಿದ್ದೆ ತುಂಬ ದಿನಗಳಾಯಿತು ಅಡುಗೆ ಮಾಡಿ ಮರ್ತೋಗಿರ್ತೀನೇನೋ ಅಂತ. ಇಲ್ಲ ನೆನಪಲ್ಲೇ ಇದೆ, ಅದು ಹೇಗೆ ಮರೆಯೋಕ್ಕಾಗುತ್ತೆ. ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ಊಟ ಎಲ್ಲ ಮಾಡಿ ಈಗ ಫುಲ್ ಸುಸ್ತಾಗಿ ಹೋಗಿದೆ. ಒಂದು ಸ್ವೀಟ್ ಪಾನ್ ಕೂಡ ಹಾಕ್ಕೊಂಡಿದ್ದೀನಿ. ಗೈಸ್ ಆ್ಯಕ್ಚುಲಿ ಇವತ್ತು ಎಲ್ಲ ಮುಗೀತು. ನಮ್ಮನೆ ಹೊಸತೊಡ್ಕು ಹೇಗೆಲ್ಲ ಇದೆ ಅಂತ ನೀವು ಕಂಪ್ಲೀಟ್ ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ಈಗ ನಾನು ಕೆಳಗಡೆ ಮನೆಗೆ ಬಂದೆ. ಸಮ್ ಯೂಟ್ಯೂಬ್ ವ್ಲಾಗ್ಸ್ಗೆ ವಾಯ್ಸ್ ಕೊಡಬೇಕಾಗಿತ್ತು ಅಂತ ಹೇಳಿಬಿಟ್ಟು ಸೊ ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ವಾಯ್ಸ್ ಕೊಟ್ಟು ಈಗ ಎಡಿಟಿಂಗ್ ಎಲ್ಲ ಮುಗಿಸ್ಬೇಕು. ಸೊ ಅದೊಂದು ದೊಡ್ಡ ಕೆಲಸ ನನಗೆ. ಆ್ಯಕ್ಚುಲಿ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ತುಂಬ ಮಳೆ ಇವಾಗೆಲ್ಲ ಕಡೆ ಆಗ್ತಿದೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಎಲ್ಲೂ ಕೂಡ ಜಾಸ್ತಿ ಮಳೆ ಆಗ್ತಿರೋದ್ರಿಂದ ಎಷ್ಟೋ ಮರಗಳೆಲ್ಲ ಬಿದ್ದು ಕರೆಂಟೆಲ್ಲ ಹೋಗ್ತಿದೆ. ಕರೆಕ್ಟ್ ಟೈಮ್ಗೆ ಕರೆಂಟೇ ಇಲ್ಲ. ಸೊ ಏನು ಮಾಡಬೇಕು, ಚಾರ್ಜ್ ಹಾಕಬೇಕು, ಒಂದು ವಾಯ್ಸ್ ಕೊಡಬೇಕಂತ ಅಂದ್ರೂ ಚಾರ್ಜಿಂಗ್ ಬೇಕಲ್ವಾ. ಸೊ ಚಾರ್ಜಿಂಗ್ ಹಾಕಬೇಕು, ಕರೆಂಟೇ ಇಲ್ಲ. ಸೊ ಈಗ ಹಿಂಗೋ ಕೊಟ್ಟಿದ್ದಾರೆ ಆಫ್ಟರ್ನೂನಿಂದ. ಸೊ ಅದಕ್ಕೆ ಈಗ ಮೊದಲು ಆ ಎಡಿಟಿಂಗ್ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಕೊಡ್ತಾಯಿದ್ದೀನಿ. ಬಿಸಿ ಕಬಾಬ್ನ ತೇಲಾಕೊಂಡು ನಮಗೂ ಕೊಟ್ಟು ನಮ್ಮಮ್ಮನ ತಿಂತಾ ಇದ್ದಾರೆ. ಟಿ ವಿ ನೋಡ್ಕೊಂಡು ಹಾಗೆ ತಿಂತಾಯಿದ್ವಿ. ಸೊ ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದರು ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಯಾವಾಗ ಬರ್ತಾರಂತ ಹೇಳಿಬಿಟ್ಟು ಹಬ್ಬಕ್ಕೆ ಬಂದಿರಲಿಲ್ಲ ಕೆಲಸ ಅಂತ ಹೇಳಿ ಈಗ ಬಂದರು. ಫೈನಲಿ ಬಂದು ಮನೆಯಲ್ಲಿ ಬ್ಯಾಗೆಲ್ಲ ಇಟ್ಟು ಸಾಕಾಗಿ ಕೂತ್ಕೊಂಡು ಈಗ ನಮ್ಮಮ್ಮ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡಿರೋದನ್ನೆಲ್ಲ ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ತಿದ್ದಾರೆ. ಇವಳು ಊಟ ಮಾಡಲಿ ಅಂತ ಹೇಳಿಬಿಟ್ಟು ಊಟಕ್ಕೆ ಇಟ್ಟರು. ಊಟ ಎಲ್ಲ ಅಡುಗೆ ಎಲ್ಲ ಚೆನ್ನಾಗಿತ್ತು ಹೇಗೆ ಅಂತ ನಾನು ಕೇಳ್ತಾ ಇದ್ದೆ. ಎಲ್ಲ ಮಾಡಿದ್ದು ನಾನೇ ಅಂತ ಹೇಳಿಬಿಟ್ಟು
ಎಲ್ಲರೂ ಕೊನೆಯಲ್ಲಿ ತಿಂದು ಇವತ್ತಿನ ವಸ್ತುಕ್ಕೆ ಇದೇ ರೀತಿ ಇತ್ತು. ಫೈನಲಿ ನಮ್ಮ ಮನೆಗೆ ಇಷ್ಟೆಲ್ಲ ನಡೀತು ನೋಡಿ. ಮುಂದಿನ ಲಾಗ್ ಪ್ಲಾನ್ ಏನಿರುತ್ತೆ ಮುಂದಿನ ಲಾಗಲ್ಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋನ ನೋಡಿ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನೆಕ್ಸ್ಟ್ ವೀಡಿಯೋನ ಕೂಡ ನೋಡೋದಕ್ಕೆ ವೆಯ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಕೀಪ್ ವಾಚಿಂಗ್ ಕುಸ್ಮಸ್ ಲಾಗ್. ಲವ್ ಯು ಆಲ್.